ವಚನ ಜೇಡರ ದಾಸಿಮಯ್ಯ, ಕೆಲವರು ದೇವರ ದಾಸಿಮಯ್ಯ ಅಂತಲೂ ಇವರನ್ನ ಕರೀತಾರೆ. ಇವರು ಸುಮಾರು 10ರಿಂದ 11ನೇ ಶತಮಾನದ ಕಾಲದವರು. ಕಲಬುರ್ಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಜನಿಸಿದ ಇವರ ತಂದೆ ಕಾಮಯ್ಯ, ತಾಯಿ ಶಂಕರಿ. ಇವರು ನೇಯ್ಗೆ ಕಾಯಕದವರಾದ್ದರಿಂದ ಜೇಡರ ದಾಸಿಮಯ್ಯ ಎಂಬ ಹೆಸರು ಬಂತು. ಮುದನೂರಿನ ರಾಮನಾಥ ದೇವರ ಆರಾಧಕನಾಗಿ ಅನುಭಾವಿಯಾಗಿ 100 ವಚನಗಳನ್ನು ರಾಮನಾಥ ಎಂಬ ಅಂಕಿತದಲ್ಲಿ ರಚಿಸಿರುವರು. ಇವನು ಆದ್ಯ ವಚನಕಾರ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಚಾಲುಕ್ಯ ಚಕ್ರವರ್ತಿ ಜಯಸಿಂಹನ ಕಾಲದವನಾದ ಈತನಲ್ಲಿ ರಾಣಿ ಸುಗ್ಗಲಾದೇವಿ ಶಿಷ್ಯತ್ವ ಕೈಗೊಂಡಿದ್ದಳು. ಕಿರಿದು ಮಾತುಗಳಲ್ಲಿ ಹಿರಿಯ ಅರ್ಥವನ್ನು ಕೊಡುವ ಇವನ ವಚನಗಳು ಈತನ ಪಾಂಡಿತ್ಯವನ್ನು ಪ್ರಕಟಿಸುತ್ತವೆ. ಜೇಡರ ದಾಸಿಮಯ್ಯ ಅವರ ಒಂದು ವಚನ. ಕರೆಯನಿ ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದ ಪರಾಜವನು ಇತ್ತಡೆ ಒಲ್ಲೆ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದ ಪರಾಜವನು ಇತ್ತಡೆ ಒಲ್ಲೆ ನಿಮ್ಮ ಶರಣರ ಸೋಳ್ನುಡಿಯ ಒಂದರ ಘಳಿಗೆ ನಿಮ್ಮ ಶರಣರ ಸೋಳ್ನುಡಿಯ ಒಂದರ ಘಳಿಗೆ ಎತ್ತಡೆ ನಿಮ್ಮನಿತ್ತೆ ಕಾಣ ರಾಮನಾಥ ರಾಮನಾಥ ರಾಮನಾಥ. ಅಂದ್ರೆ ಆನೆ ಐಶ್ವರ್ಯ ರಾಜ್ಯ ಏನೂ ಬೇಡ, ಶರಣರ ಮಾತೆ ಸಾಕು ಎನ್ನುವ ಒಂದು ಅರ್ಥವನ್ನು ನಾವು ಇದರಲ್ಲಿ ನೋಡಬಹುದು. ಈಗ ರಾಮನಾಥ ತಾ ಅನ್ನುವ ಒಂದು ಅಕ್ಷರದಿಂದ ಅಕ್ಕ ಮಹಾದೇವಿಯವರ ಇನ್ನೊಂದು ವಚನನ ತಗೊಂಡಿದ್ದೀನಿ. ಇದು ಅಷ್ಟೇ ತುಂಬಾ ಪ್ರಚಲಿತವಾದ ಒಂದು ವಚನ. ಇದನ್ನು ನಮ್ಮ ಚಲನಚಿತ್ರದಲ್ಲೂ ಉಪಯೋಗಿಸ್ಕೊಂಡಿದ್ದಾರೆ. ನಾನು ಇದೊಂದೇ ಒಂದನ್ನ ಚಲನಚಿತ್ರದಲ್ಲಿ ಉಪಯೋಗಿಸಿದ್ದಾರೆ, ಬಟ್ ಇದು ಅಕ್ಕ ಮಹಾದೇವಿಯವರ ವಚನ ಆದ್ರಿಂದ ಇದನ್ನ ನಾನು ತಗೊಂಡಿದ್ದೀನಿ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು, ಎನ್ನ
ದೇವ ಹೇಳ ಚೆನ್ನ ಮಲ್ಲಿಕಾರ್ಜುನ. ಏಕಾಗ್ರ ಚಿತ್ತದಿಂದ ಶಿವನನ್ನೇ ಭಜಿಸುವವರನ್ನು ಮಾತ್ರ ಶಿವ ಒಲಿಯುತ್ತಾನೆ ಎನ್ನುವ ಒಂದು ಅರ್ಥವನ್ನು ನಾವು ಇಲ್ಲಿ ನೋಡಬಹುದು. ಮುಂದಿನ ವಚನ ಹೇಳ ಚನ್ನಮಲ್ಲಿಕಾರ್ಜುನ ಅನ್ನೋ ಕಡೆ ಹೇಳ ಳ ಇಂದ ನಾನು ಮುಂದಿನ ವಚನ ಬಸವಣ್ಣವ್ರದನ್ನೇ ತಗೊಂಡಿದ್ದೇನೆ. ಇದು ಒಂದು ಸುಪ್ರಸಿದ್ಧ ವಚನ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಇದೆಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೆಯಲ್ಲೇ ಬೇಕಾದಷ್ಟು ತೊಂದರೆಗಳಿರುತ್ತೆ, ನಮ್ಮ ಹುಡುಕುಗಳೇ ಬೇಕಾದಷ್ಟು ಇರುತ್ತೆ. ಆದ್ರೆ ಇನ್ನೊಬ್ರು ಹುಡುಕನ್ನ ನಾವು ಎತ್ತು ತೋರ್ಸಕ್ ಹೋಗ್ತೀವಿ, ಅದನ್ನ ಮಾಡಬೇಡಿ, ನಿಮ್ಮದನ್ನ ಮೊದಲು ನೀವು ನೋಡ್ಕೊಳ್ಳಿ ಅಂತ ಸೂಕ್ಷ್ಮವಾಗಿ ಇಲ್ಲಿ ಬಸವಣ್ಣವರು ಹೇಳಿದ್ದಾರೆ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ಚ ಒಂದು ಅಕ್ಷರದಿಂದ ನಾನೀಗ ಮುಂದಿನ ಬಸವಣ್ಣವ್ರದ್ದೇ ಒಂದು ವಚನ ತಗೊಂಡಿದ್ದೀನಿ. ಇದು ಕೂಡ ಆಕಾಶವಾಣಿಯಲ್ಲಿ ಮುಂದೆ ತುಂಬಾ ದಿನ, ಆಲ್ಮೋಸ್ಟ್ ದಿನ ಬರ್ತಾ ಇತ್ತು ಈ ವಚನ. ಚಕೋರಂಗೆ ಚಂದ್ರಮನ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಗೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಗೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಬೆಳಗಿನ ಚಿಂತೆ, ಬೆಳಗಿನ ಚಿಂತೆ.
ಈಗ ಚಿಂತೆ ಅನ್ನುವ ಪದನ ನಾನು ಅಂತ್ಯ ಪದ ತಗೊಂಡು ಮುಂದಿನ ಒಂದು ವಚನ ಹಾಕ್ತಾ ಇದ್ದೀನಿ. ಅದರೊಳಗೆ ಸ್ಟಾರ್ಟಿಂಗ್ ಅಲ್ಲಿ ಚಿಂತೆ ಅಂತ ಬರಲ್ಲ, ಆದ್ರೆ ಚಿಂತೆ ಅನ್ನೋ ಒಂದು ಪದ ತುಂಬಾ ವಚನದಲ್ಲಿ ಬರೋದ್ರಿಂದ ನಾನು ಅದನ್ನ ಆರಿಸ್ಕೊಂಡಿದ್ದೀನಿ. ಈ ಮುಂದಿನ ವಚನಕಾರರು ಅಂಬಿಗರ ಚೌಡಯ್ಯ. ಇವರ ಅಂಕಿತ ಸಹ ಅಂಬಿಗರ ಚೌಡಯ್ಯ ಅಂತಾನೆ ಇದೆ. 12ನೇ ಶತಮಾನದ ವಚನಕಾರ, ವೃತ್ತಿಯಿಂದ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭಾವಿ. ಇವರ ವಚನಗಳಲ್ಲಿ ಸಮಕಾಲೀನ ಸಮಾಜದ ವಿಡಂಬನೆಯ ವ್ಯಗ್ರ ದೃಷ್ಟಿ ಕಾಣಬಹುದು. ಹಾಗೆಯೇ ಶಿವಾನುಭವ ಪರವಾದ ವಚನಗಳನ್ನು ಕಾಣಬಹುದು. ಈಗ ಚಿಂತೆ ಅನ್ನುವ ಒಂದು ಪದದ್ದು ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ. ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಇಂತಿ ಹಲವು ಚಿಂತೆಯಲಿಪ್ಪರ ಕಂಡೆನು, ಇಂತಿ ಹಲವು ಚಿಂತೆಯಲಿಪ್ಪರ ಕಂಡೆನು. ಶಿವನ ಚಿಂತೆಯಲ್ಲಿ ಇದ್ದವರ ಒಬ್ಬರ ಕಾಣೆನು, ಶಿವನ ಚಿಂತೆಯಲ್ಲಿ ಇದ್ದವರ ಒಬ್ಬರನು ಕಾಣೆನು. ಎಂದಾತ ಅಂಬಿಗರ ಚೌಡಯ್ಯ ನಿಜ ಶರಣನು, ಅಂಬಿಗರ ಚೌಡಯ್ಯ ನಿಜ ಶರಣನು. ಅಂಬಿಗರ ಚೌಡಯ್ಯ ನಿಜ ಶರಣನು. ನಿಜ ಶರಣನು ಇದರೊಳಗೆ ನಾ ಅಕ್ಷರದಿಂದ ನನ್ನ ಕೊನೆಯ ವಚನನ ನಾನು ಇವತ್ತು ಹಾಡ್ತಾ ಇದ್ದೀನಿ. ಇದು ಅಲ್ಲಮ ಪ್ರಭುಗಳ ವಚನ. ಅಲ್ಲಮ ಪ್ರಭುದೇವರು ಸುಮಾರು 12ನೇ ಶತಮಾನದವರೇನೆ. ಗುಹೇಶ್ವರ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿ ಪ್ರಖ್ಯಾತರಾದ ಅಲ್ಲಮ ಪ್ರಭುದೇವರ ತಂದೆ ನಿರಹಂಕಾರಿ, ತಾಯಿ ಸುಜ್ಞಾನಿ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಬಳ್ಳಿಗಾವೆಯಲ್ಲಿ ಜನಿಸಿದರು. ಇವರು ಹಿರಿಯ ಶಿವಶರಣರು. ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದ್ದ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಅಲ್ಲಮ ಪ್ರಭುದೇವರು ಅನುಭವದಿಂದ ಮಹಾಸಿದ್ಧರೆನಿಸಿದ ಜ್ಞಾನ ಸ್ವರೂಪಿಯಾಗಿದ್ದಾರೆ. ಸಾಧಕರಿಗೆ ಮಾರ್ಗದರ್ಶನ ಮಾಡಿದ ಇವರು ಸಹಸ್ರಾರು ವಚನಗಳನ್ನು ರಚಿಸಿದ್ದಾರೆ. ಮಾಯೆಯನ್ನು ಗೆದ್ದು ವೈರಾಗ್ಯ ನಿಧಿಯಾದ ಇವರ ಜೀವನ ಲೋಕಕ್ಕೆ ಮಾರ್ಗದರ್ಶನವನ್ನು ನೀಡಿದೆ. ನಾ ಅಕ್ಷರದಿಂದ ಅಲ್ಲಮ ಪ್ರಭುಗಳ ಒಂದು ವಚನ. ನಾನು ಘನ ತಾನು
ಘನವೆಂಬ ಹಿರಿಯರುಂಟೆ ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ ಜಗದೊಳಗೆ ಹಿರಿಯತನದಿಂದೇನಾಯ್ತು ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ ಹಿರಿಯತನದಿಂದೇನಾಯ್ತು ಹಿರಿಕಿರಿದೆಂಬ ಶಬ್ದವಡಗಿದರೆ ಹಿರಿಕಿರಿದು ಎಂಬ ಶಬ್ದವಡಗಿದರೆ ಆತನೇ ಶರಣ ಗುಹೇಶ್ವರ ಆತನೇ